ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಕರ್ನಾಟಕ ರಾಜ್ಯ ರಾಜಕಾರಣ ಕಂಡಂಥ ಅತ್ಯಂತ ಮೇರು ವ್ಯಕ್ತಿತ್ವದ ನಾಯಕ ಶಾಮನೂರು ಶಿವಶಂಕರಪ್ಪನವರು ಅಸ್ತಂಗತರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. 1931 ಜೂನ್ 16ನೇ ತಾರೀಕು ಅವರು ಜನಿಸಿದ್ದು. ಅವ್ರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿದೆ. ನಾನು ಮೊದಲನೇದಾಗಿ ಅವರ ಜೀವನವನ್ನು ನಿಮ್ಮೆದುರು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಗೊತ್ತಿದೆ ನಿಮಗೆಲ್ಲ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಸಂಘಟನೆ, ಅವರ ಸಂಘಟನಾ ಶಕ್ತಿ, ಅಧ್ಯಕ್ಷರಾಗಿ ಅವರು ತಂದಂತಹ ಕ್ರಾಂತಿಕಾರಕ ಬದಲಾವಣೆಗಳು, ಹಾಗೆ ಅವರ ಬಾಪೂಜಿ ಶಿಕ್ಷಣ ಸಂಸ್ಥೆ, ಶಾಮನೂರು ಗ್ರೂಪ್, ಅಂದರೆ ಹಲವು ಸ್ತರಗಳಲ್ಲಿ ಕೈಗಾರಿಕೋದ್ಯಮಿಯಾಗಿ, ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿ ಬಹಳಷ್ಟು ಸಂಸ್ಥೆಗಳು ಅವರು ಸ್ಥಾಪಿಸಿದ್ದು. ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಬ್ಯಾಂಕ್ ಸ್ಥಾಪನೆ ಮಾಡಿ, ಅವರ ಶುಗರ್ ಫ್ಯಾಕ್ಟರಿ, ಮತ್ತು ಸಿನಿಮಾ ಪ್ರೊಡ್ಯೂಸರ್ ಕೂಡ ಅವರು 1970ರಲ್ಲಿ ಬೋರೇಗೌಡ ಬೆಂಗಳೂರಿಗೆ ಬಂದ ಅನ್ನುವಂಥ ಸಿನಿಮಾ ಕೂಡ ಅವರು ಪ್ರೊಡ್ಯೂಸ್ ಮಾಡಿದರು, ಅಂದರೆ ನಿರ್ಮಾಪಕರಾಗಿದ್ದರು ಆ ಸಿನಿಮಾಗೆ. ರಾಜಕಾರಣದಲ್ಲೂ ಕೂಡ ಅವರ ಗ್ರಾಫ್ ಇದೆಯಲ್ಲ, ಯಾವ ರೀತಿ ಏರುಮುಖದಲ್ಲಿತ್ತು ನಾನು ಹೇಳ್ತಾ ಹೋಗ್ತೀನಿ. ಅವರಿಗೇನು ಅವ್ರು ಹೇಳಿದರು ಅನ್ಸತಿ, ನನಗೇನು ಸರ್ಕಾರಿ ಕಾರ್ ಬೇಕಾಗಿಲ್ಲ, ಬೇಕಿದ್ದರೆ ದಾವಣಗೆರೆಯಿಂದ ಹೆಲಿಕಾಪ್ಟರ್ ಬೆಂಗಳೂರಿಗೆ ಬಂದು ಹೆಲಿಕಾಪ್ಟ್ರಲ್ಲಿ ಹೋಗ್ತೀನಿ, ಸರ್ಕಾರಿ ಕಾರಿಗೋಸ್ಕರ ನಾವು ಮಂತ್ರಿ ಆಗಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದರು. ನಿಜ ಅದು. ಹಾಗಿತ್ತು ಅವರ ತಾಕತ್ತು ಮತ್ತು ಅವರ ಪ್ರಭಾವ, ಅವರ ರಾಜಕೀಯ ನಾಯಕತ್ವ, ಸಂಘಟನಾ ಶಕ್ತಿ ಅಂಥದ್ದು ಅಂತೆ. ನೋಡಿ, ಅಲ್ಪಕಾಲದ ಅಸ್ವಸ್ಥತೆಯ ನಂತರ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ ಒಟ್ಟು 7 ಜನ ಮಕ್ಕಳು, 3 ಗಂಡು ಮಕ್ಕಳು. ಒಬ್ಬರು SS ಮಲ್ಲಿಕಾರ್ಜುನ್, ನಿಮಗೆ ಚೆನ್ನಾಗಿ ಗೊತ್ತು. SS ಬಕ್ಕೇಶ್ ಅಂತ ಮತ್ತೊಬ್ಬರು, ಅವರು ಉದ್ಯಮಿ. SS ಗಣೇಶ್, ಅವರು ಕೂಡ ಉದ್ಯಮಿ. ಹಾಗೆ ಮಂಜುಳಾ ಶಿವಶಂಕರ್, ಅಪರ್ಣಾ ಭಟ್ಟಾಚಾರ್ಯ, ಸುಧಾ ರಾಜೇಂದ್ರ ಪಾಟೀಲ್, ಮೀನಾ ಶರಣಪ್ರಕಾಶ್ ಪಾಟೀಲ್, ಈ 7 ಮಕ್ಕಳ ತಂದೆಯವರು. ಹಾಗೆ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಅವರು ಈಗ ಸಂಸದರು ದಾವಣಗೆರೆ. ಮತ್ತು ಶಾಮನೂರು ಶಿವಶಂಕರಪ್ಪನವರು ಅಂದರೆ ಕೊಡುಗೈ ದಾನಿ ಅಂತೆ. ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟವರು, ಉದ್ಯೋಗವನ್ನು ಸೃಷ್ಟಿಸಿದವರು. ದಾವಣಗೆರೆಯಲ್ಲಿ ಅವರದೇ ಆದ ಹೆಜ್ಜೆ, ಅದನ್ನು ಬಹುಶಃ ಬೇರೆ ಯಾರೂ ಸರಿಸಾಟಿ ಅಂತ ಹೇಳೋರು ಯಾರೂ ಇಲ್ಲ ದಾವಣಗೆರೆ. ಅಂತಹ ಹೆಜ್ಜೆ ಗುರುತು ಶಾಮನೂರು ಶಿವಶಂಕರಪ್ಪನವ್ರದ್ದು. ಮತ್ತು ಅವರ ರಾಜಕಾರಣವನ್ನು ನೀವು ನೋಡೋದಾದರೆ 1969ರಿಂದಲೇ ಅವರ ರಾಜಕೀಯ ನಡೆ ಆರಂಭ ಆಯಿತು. ಮೊದಲು 1969ರಲ್ಲಿ ಅವರು ದಾವಣಗೆರೆ ನಗರ ಪಾಲಿಕೆಯ ಸದಸ್ಯರಾದರು. 2 ವರ್ಷದಲ್ಲಿ 1971ರಲ್ಲಿ ಅವರು ದಾವಣಗೆರೆ ನಗರ ಪಾಲಿಕೆಯ ಅಧ್ಯಕ್ಷರಾದರು. 1978ರ ಹೊತ್ತಿಗೆ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದರು. 90ರ ದಶಕದಿಂದಲೇ ಅವರು KPCC, ಕಾಂಗ್ರೆಸ್ ಸ್ಟೇಟ್ ವಿಂಗ್ ಏನಿದೆ KPCC, ಅದರ ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಹಣಕಾಸಿನ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. 1994ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ದಾವಣಗೆರೆಯಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. 98ರಲ್ಲಿ ಅವರು ದಾವಣಗೆರೆಯಿಂದ MP ಆಗಿ ಆಯ್ಕೆ ಆಗ್ತಾರೆ. 2004ರಲ್ಲಿ 2ನೇ ಬಾರಿ ಶಾಸಕರಾಗ್ತಾರೆ. 2008ರಲ್ಲಿ ನೋಡಿ, ಆಗ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅವರು 3ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. 2013ರಲ್ಲಿ 4ನೇ ಬಾರಿ ಶಾಸಕರಾಗ್ತಾರೆ. ಆಗ ಅವ್ರನ್ನ ಸಿದ್ದರಾಮಯ್ಯನವರು ತಮ್ಮ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿಕೊಳ್ತಾರೆ. ತೋಟಗಾರಿಕೆ ಸಚಿವರಾಗಿ ಕೆಲಸ ಮಾಡ್ತಾರೆ ಅವರು. ಆದರೆ 3 ವರ್ಷ ಅವರು ಸಚಿವರಾಗಿರೋದು. ಅದಾದ ನಂತರ ಅವರೇ ತ್ಯಾಗ ಮಾಡ್ತಾರೆ. ತಮ್ಮ ಪುತ್ರ SS ಮಲ್ಲಿಕಾರ್ಜುನ್ ಅವ್ರನ್ನ ಸಚಿವರನ್ನಾಗಿ ನೋಡಲಿಕ್ಕೆ ಇಷ್ಟಪಡ್ತಾರೆ. ಸೊ SS ಮಲ್ಲಿಕಾರ್ಜುನ್ ಆಗ ಮಿನಿಸ್ಟರ್ ಆಗ್ತಾರೆ. ಹಾಗೆ 2018ರಲ್ಲಿ 5ನೇ ಬಾರಿ ಶಾಸಕರಾಗ್ತಾರೆ. 2023ರಲ್ಲಿ, ಅಂದರೆ ಇತ್ತೀಚೆಗೆ ಏನು ರಾಜ್ಯ ವಿಧಾನಸಭೆ ಚುನಾವಣೆ ನಡೀತು 2 ವರ್ಷದ ಹಿಂದೆ, ಅದರಲ್ಲಿ ಅವರು 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈಗಲೂ ಕೂಡ ಅವರ ಪುತ್ರ SS ಮಲ್ಲಿಕಾರ್ಜುನ್ ಅವರೇ ಮಿನಿಸ್ಟರ್ ಆಗಿದ್ದರು. ಶಾಮನೂರು ಶಿವಶಂಕರಪ್ಪನವರು ಅಷ್ಟು ಆಕ್ಟಿವ್ ಆಗಿ ಅವರು ಪಾಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಸಮಾಜ ಸೇವೆ ಮತ್ತೊಂದು ಮಾಡಿಕೊಂಡಿದ್ದರು. ಇತ್ತೀಚೆಗೆ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗಿತ್ತು. ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಅಂದರೆ ಕಣ್ಣು ಮುಂದೆ ಮೊದಲು ಬರೋದೇ ವೀರಶೈವ ಮಹಾಸಭಾ, ಅದರ ಸಂಘಟನೆ. ಇಡೀ ರಾಜ್ಯಾದ್ಯಂತ ಓಡಾಡಿ ನೋಡಿ, ಇವತ್ತು ಯಡಿಯೂರಪ್ಪನವರು ಆ ಸಮುದಾಯದಿಂದ ಒಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿರ್ಬೋದು. ಆದರೆ ಶಾಮನೂರು ಶಿವಶಂಕರಪ್ಪನವರು ಇದ್ದಾರಲ್ಲ, ಅವರ ಶಕ್ತಿ ಇದೆಯಲ್ಲ, ಅವರ ಸಂಘಟನಾ ಶಕ್ತಿ ಇದೆಯಲ್ಲ, ಇವತ್ತು ವೀರಶೈವ ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ ಅಂದರೆ, ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂದರೆ, ಇಷ್ಟರ ಮಟ್ಟಿಗೆ ಪ್ರಭಾವವನ್ನು ಹೊಂದಿದೆ ಅಂದರೆ, ಅದರ ಸಂಪೂರ್ಣ ಶ್ರೇಯಸ್ಸು, ಅದರ ಕಂಪ್ಲೀಟ್ ಕ್ರೆಡಿಟ್ ಹೋಗಬೇಕಾದ್ದು ಶಾಮನೂರು ಶಿವಶಂಕರಪ್ಪನವರು. ಈಗಲೂ ಕೂಡ ಅವರೇ ಅಧ್ಯಕ್ಷರಾಗಿದ್ದು. ಹಾಗಿತ್ತು ಅವರ ಸಂಘಟನಾ ಶಕ್ತಿ ಅನ್ನುವಂಥದ್ದು. ಇಡೀ ರಾಜ್ಯದ ಹಳ್ಳಿ ಮೂಲೆ ಸುತ್ತಾಡಿ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಕಟ್ಟಿದ್ದಾರೆ. ಮತ್ತು ಎಂತಹ ಸಂದಿಗ್ಧ ಸಂದರ್ಭದಲ್ಲೂ ಕೂಡ ಅವರು ಮಹಾಸಭಾದ ಜವಾಬ್ದಾರಿಯನ್ನು ಹೊತ್ತು ನೋಡಿ, ಇವರದೇ ಪಕ್ಷದಿಂದ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತೇಳಿ ಮಾಡಲಿಕ್ಕೆ ಹೊರಟಾಗ ಶಾಮನೂರು ಶಿವಶಂಕರಪ್ಪನವರು ತಮ್ಮ ನಿಲುವಿನಿಂದ ಯಾವತ್ತೂ ಕಿಂಚಿತ್ತೂ ಆಚೀಚೆ ಅವರು ಅಲಗಲಿಲ್ಲ.
ಬಹಳ ನಿಷ್ಠೂರವಾದ ನಿಲುವನ್ನು ಹೊಂದಿದ್ರು ಅವರು. ಪಕ್ಷ ಏನು ಬೇಕಾದ್ರೂ ಮಾಡ್ಬೋದು, ರಾಜಕೀಯ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಅವರು ತಮ್ಮ ಸಮಾಜ ಅದನ್ನು ಬಿಟ್ಕೊಡ್ಲಿಕ್ಕೆ ರೆಡಿನೇ ಇರಲಿಲ್ಲ, ಎಲ್ಲೂ ಬಿಟ್ಕೊಡ್ಲಿಲ್ಲ. ಅವರು ರಾಜಕೀಯವನ್ನು ಮೀರಿ ಆಲೋಚನೆ ಮಾಡ್ತಾ ಇದ್ರು ಅಂತ ಹಲವು ವಿಚಾರಗಳನ್ನ ಹಾಗೆ ಮಾಡ್ತಾ ಇದ್ರು. ಬೆಸ್ಟ್ ಎಕ್ಸಾಂಪಲ್ ಅಂದರೆ 2024ರಲ್ಲಿ ಲೋಕಸಭೆ ಚುನಾವಣೆ ಆಯ್ತಲ್ಲ, ಇವರು ಕಾಂಗ್ರೆಸ್, ಇವರ ಪುತ್ರ ಕಾಂಗ್ರೆಸ್ಸಿಂದ ಮಿನಿಸ್ಟ್ರು, ಇವರು MLA. ಹೀಗಿದ್ದು ಕೂಡ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಸೆಣಸ್ತಾ ಇದ್ರು ಕೂಡ BY ರಾಘವೇಂದ್ರ ಗೆಲ್ಲಬೇಕು ಅಂತ ಹೇಳಬಂದರು ಅಲ್ಲಿ ಹೋಗಿ. ಅಂದರೆ ಒಬ್ಬ BJP ಅಭ್ಯರ್ಥಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಹೋಗಿ ಕೂತ್ಕೊಂಡು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಬಂದರು. ರಾಘವೇಂದ್ರ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ರು, ನನ್ನ ಪೂರ್ವಜನ್ಮದ ಪುಣ್ಯ ಇದು, ಅವ್ರ ಬಾಯಲ್ಲಿ ಇಂಥ ಮಾತು ಬಂದಿದ್ದು ಅಂತ ಹೇಳಿದ್ರು. ಇಂಟರ್ನಲ್ ಅಡ್ಜಸ್ಟ್ಮೆಂಟು ಮತ್ತೊಂದು ರಾಜಕಾರಣದಲ್ಲಿ ಏನು ಬೇಕಾದರೂ ಇರ್ಬೋದು, ಆದರೆ ಹಾಗೆ ಓಪನ್ ಆಗಿ ಹೇಳುವಂತಹ ಛಾತಿಯನ್ನು ತೋರಿಸುವಂತಹ ನಾಯಕತ್ವ ಶಾಮನೂರ್ ಅವರಿಗಿತ್ತು ಅಂತ ಹೇಳಿ. ಅವರ ಬಳಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ರು, ಅವ್ರ ಬಳಿ DK ಶಿವಕುಮಾರ್ ಹೋಗ್ತಾ ಇದ್ರು, ಇಡೀ ಕಾಂಗ್ರೆಸ್ ಹೋಗ್ತಾ ಇತ್ತು, ರಾಹುಲ್ ಗಾಂಧಿ ಅವ್ರ ಮನೆಗೆ ಹೋಗ್ತಾ ಇದ್ರು, ದಾವಣಗೆರೆಗೆ ಬಂದರೆ ರಾಹುಲ್ ಗಾಂಧಿ ಅವ್ರ ಮನೆಗೆ ಹೋಗ್ತಾ ಇದ್ರು ಅಂತ ಹೇಳಿ. ಆ ರೀತಿಯ ಒಂದು ನಾಯಕತ್ವ, ಅಂತಹ ಪ್ರಭಾವ, ಅಂತಹ ಮೇರು ವ್ಯಕ್ತಿತ್ವ, ಅಂತಹ ವರ್ಚಸ್ವಿ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಯಾವತ್ತಿಗೂ ಕರ್ನಾಟಕ ರಾಜ್ಯದಲ್ಲಿ, ರಾಜಕಾರಣದಲ್ಲಿ, ಸಮಾಜದಲ್ಲಿ ಬಹುಶಃ ಚಿರಸ್ಥಾಯಿಯಾಗಿ ಉಳಿತಾರೆ. ಒಂದು ಕಿಂಗ್ ಸೈಜ್ ಲೈಫ್ ಅವ್ರದ್ದು. 94 ವರ್ಷಗಳ ಸುದೀರ್ಘ ಜೀವನ, ಸಾಕಷ್ಟು ಸಮಾಜ ಸೇವೆ. ನಾನು ಹೇಳಿದಲ್ಲ, ಕೊಡುಗೈ ದಾನಿ ಅಂತಲೇ ಹೆಸರಾದಂಥವ್ರು. ಎಷ್ಟೋ ಜನಕ್ಕೆ ಬದುಕು ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಅವರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಎಷ್ಟೋ ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಅಸುನೀಗಿದ್ದಾರೆ. ಬಹುಶಃ ಒಂದು ರಾಜ್ಯವಾಗಿ ಕರ್ನಾಟಕಕ್ಕೆ ಇದು ನಷ್ಟ, ಸಮಾಜಕ್ಕೆ ತುಂಬಲಾರದ ನಷ್ಟ. ಇಂತಹ ಶಾಮನೂರು ಶಿವಶಂಕರಪ್ಪನವರು ತಮ್ಮ ಹೆಜ್ಜೆ ಗುರುತುಗಳನ್ನ ಉಳಿಸಿ ಹೋಗಿದ್ದಾರೆ. ಬಹುಶಃ ಪ್ರಭಾ ಮಲ್ಲಿಕಾರ್ಜುನ್ ನಿಜವಾಗಿಯೂ ಅವರ ಸೊಸೆಯಾಗಿ, ಅವ್ರು ಯಾವಾಗಲೂ ಅಪ್ಪಾಜಿ ಅಂತಲೇ ಕರೆಯೋದವ್ರನ್ನ, ಅವರ ಹೆಸರನ್ನು ಉಳಿಸುವಂತಹ, ಬೆಳೆಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಯಾಕಂದರೆ ಅವರಲ್ಲಿ ಆ ನಾಯಕತ್ವದ ಗುಣ ಇದೆ, ಸಂಘಟನಾ ಶಕ್ತಿ ಇದೆ. ನಾನು ಇದನ್ನು SS ಮಲ್ಲಿಕಾರ್ಜುನ್ ಅವರಿಗೆ ಉಲ್ಲೇಖಿಸಿ ಹೇಳೋದಿಲ್ಲ, ಅವ್ರ ಟ್ಯಾಲೆಂಟ್ ಏನೇ ಇರ್ಬೋದು. ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪನವರ ಆ ಪರಂಪರೆಯನ್ನು ಮುಂದುವರಿಸುವ ಒಂದು ಹೋಪ್ ಉಳಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಬದುಕು, ರಾಜಕಾರಣ, ಸಮಾಜ ಸೇವೆ, ಸಮಾಜದ ಸಂಘಟನೆ, ಇವುಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶಿವಶಂಕರಪ್ಪನವರು ನೀವು 100 ವರ್ಷ ಇರಬೇಕು ಅಂತ ಅಂದಾಗ ನಕ್ಕೊಂಡು 100 ವರ್ಷ ಬೇಡಪ್ಪ ಅಂತ ಒಂದು ರೀತಿ ತಮಾಷೆ ಮಾಡಿದ್ರು. ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ರು.